ನೆಕ್ಸ್ಟ್ ಏನಿದೆ ಸೆಷನ್ ಇದೆ, ಯಾವ್ದಿದು ನಂದು ಸೆಷನ್ ನಂಬರ್ ಇದೇನಾಯ್ತು, ಸೊ 7 ಅಂತ ತಗೊಂಡಿದ್ದೀನಿ ಆಯ್ತಾ, 7 ಆಯ್ತಾ. ಸೊ ಈಗ ಏನಾಯ್ತು ಇಲ್ಲಿ ಬರೀ ನನಗೆ ಲಾಗರಿಥಮಿಕ್ಸ್ ಎಕ್ಸ್ಪೋನೆನ್ಷಿಯಲ್ ಟ್ರಾನ್ಜೆನ್ಷಿಯಲ್ ಈಕ್ವೇಶನ್ ಅಂದ್ರೆ ಲಾಗ್ ಇರುತ್ತೆ, ಎಕ್ಸ್ಪೋನೆನ್ಷಿಯಲ್ ಇರುತ್ತೆ, ಸೈನ್ ಕಾಸ್ ಫಂಕ್ಷನ್ಸ್ ಇರುತ್ತೆ. ಸೊ ಫಸ್ಟ್ ಪ್ರಾಬ್ಲಮ್ ಏನು ಅಂತಂದ್ರೆ ವಿ ಕ್ಯಾನ್ ಫೈಂಡ್ find the positive real root of the equation of the equation the equation ಏನಿದೆ x log x the base 10 is equal to 1.2 using bisection method in 4 iterations ಆಯ್ತಾ. ಈಗೇನು 4 iteration ಅಂತ ಕೊಟ್ಟಿದ್ದಾರೆ. ಫಸ್ಟ್ ಐ ವಿಲ್ ರೈಟ್ f of x. ಸೊ f of x is equal to ಏನು x log x the base 10 minus 1. ಸೊ 0 ಹಾಕಿದ್ರೆ ಇನ್ಫಿನಿಟಿ ಆಗುತ್ತೆ, ಆಗಲ್ಲ. 1 ಆದ್ರೆ 0 -1.2 ಆಗುತ್ತೆ. ಸ್ಟ್ರೈಟ್ ಅವೇ ನಾನು ಏನಾಯ್ತು f of 2 ಇಂದ ಸ್ಟಾರ್ಟ್ ಮಾಡ್ತೀನಿ, ಅಂದ್ರೆ 2 log 2 base 10, so which is minus 1.2. ಡೈರೆಕ್ಟ್ ಆಗಿ ಸಿಂಪ್ಲಿಫೈ ಮಾಡಿದ್ರೆ, so by using calculator I get minus 0.598 is negative less than 0. Then you find f of 3. f of 3 ಅಂದ್ರೆ ಏನಾಯ್ತು 3 log 3 the base 10 minus 1.2 which is equal to ನನಗೇನು ಸಿಗುತ್ತೆ ಅಂದ್ರೆ ಸಿಂಪ್ಲಿಫಿಕೇಶನ್ ಅಲ್ಲಿ 0.2314 ಪಾಸಿಟಿವ್ ಗ್ರೇಟರ್ ದನ್ 0. ಅಂದ್ರೆ ಇವೆರಡರು ಅಬ್ಸರ್ವ್ ಮಾಡ್ಕೊಂಡ್ರೆ ಏನಾಯ್ತು f of 2 is negative, f of 2 is negative and so f of 3 is positive. ಅಂದ್ರೆ the root lies between ಏನಾಯ್ತು ಸೊ 2 and 3 ಆಯ್ತಾ. ಈಗ ನನಗೇನ್ ಬೇಕು ಫಸ್ಟ್ ಇಟರೇಷನ್ ಆಯ್ತಾ. ಸೊ ಫಸ್ಟ್ ಇಟರೇಷನ್ ಅಂತ ತಗೊಳ್ಳಿ, ಫಸ್ಟ್ ಸ್ಟೇಜ್ ಅಂತ ತಗೊಳ್ಳಿ, ಫಸ್ಟ್ ಅಪ್ರಾಕ್ಸಿಮೇಷನ್ ಅಂತ ತಗೊಳ್ಳಿ. ಅಂದ್ರೆ ಏನು x1 is equal to half into a plus b. ಯಾವುದು 2 and 3 is a and b, ಅಂದ್ರೆ ಏನಾಯ್ತು half into 2 plus 3, ಅಂದ್ರೆ ಏನು 5/2 is 2.5. Then you find f of x1. f of x1 ಅಂದ್ರೆ f of 2.5. f of x ಅಂತ ಅಂದ್ರೆ ಏನಿದೆ x log x base 10 minus 1.2, ಅಂದ್ರೆ so 2.5 into log of 2.5 base is so 10 minus 1.2. ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನನಗೆ minus 0.2051 using calculators, ನೆಗೆಟಿವ್ ವ್ಯಾಲ್ಯೂ ಲೆಸ್ ದೆನ್ 0. ಇಂದ ಸ್ಟೆಪ್ ಅಲ್ಲಿ ನೋಡಿ ಪಾಸಿಟಿವ್ ಯಾವ್ದಿದೆ 2 and 3 ನಲ್ಲಿ 3, ಅಂದ್ರೆ ಏನಾಯ್ತು ಅಂಡ್ f of 3 is ಏನಾಯ್ತು ಗ್ರೇಟರ್ ದೆನ್ 0 ಆಯ್ತು. ಈಗ ಏನಾಯ್ತು ದ ರೂಟ್ ಲೈಸ್ ಬಿಟ್ವೀನ್ ಸೊ ಏನು 2.5 and 3, 2.5 and 3. ಈಗ ಫಸ್ಟ್ ಸ್ಟೇಜ್ ಆದ್ಮೇಲೆ ಏನಾಯ್ತು ಸೆಕೆಂಡ್ ಸ್ಟೇಜ್ ತಗೊಂತೀನಿ ಆಯ್ತಾ. ಸೊ ಸೆಕೆಂಡ್ ಸ್ಟೇಜ್ ಅಂತ ಅಂದ್ರೆ x2 is equal to half into a plus b ಆಯ್ತಾ. half into a plus b ಅಂದ್ರೆ ಏನು 2.5 plus 3, so is 5.5 divided by 2 ಅಂದ್ರೆ 2. so ಏನಾಗುತ್ತೆ ನನಗೆ 2.75 ಆಯ್ತು. then you find f of x2. f of x2 ಅಂದ್ರೆ f of 2.75, so f of x ಅಂದ್ರೆ x log x minus 1.2, ಅಂದ್ರೆ ಏನಾಯ್ತು 2.75 minus so x log x 2
2.75 into log of 2.75 the base 10 minus 1.2. So which is equal to simplification ಮಾಡಿದ್ರೆ ನನಗೆ ಏನು ಬರುತ್ತೆ 0.008 which is positive greater than 0. ಇನ್ಲು ಸ್ಟೆಪ್ ಅಲ್ಲಿ ನೆಗೆಟಿವ್ ಯಾವ್ದಕ್ಕೆ ಬಂದಿದೆ ಎಫ್ ಆಫ್ 2.5 ಅಂದ್ರೆ ಏನಾಯ್ತು ಎಫ್ ಆಫ್ 2.5 ಈಸ್ ಏನಾಯ್ತು ಲೆಸ್ ದೆನ್ 0. ಈಗ ಏನಾಯ್ತು ದ ರೂಟ್ ಲೈಸ್ ಬಿಟ್ವೀನ್ ಯಾವುದು ಎಫ್ ಆಫ್ ದಟ್ ಈಸ್ 2.5 ಅಂಡ್ 2.75. ಈಗ x2 ಆಯ್ತು, ಸೆಕೆಂಡ್ ಸ್ಟೇಜ್ ಆಯ್ತು. ಈಗ ಥರ್ಡ್ ಸ್ಟೇಜ್ ಕ್ಯಾಲ್ಕುಲೇಟ್ ಮಾಡ್ತೀನಿ, ಅಂದ್ರೆ ಥರ್ಡ್ ಇಟರೇಷನ್. ಥರ್ಡ್ ಸ್ಟೇಜ್ ಅಂದ್ರೂ ಒಂದೇ, ಥರ್ಡ್ ಇಟರೇಷನ್ ಅಂದ್ರೂ ಒಂದೇ, ಥರ್ಡ್ ಅಪ್ರಾಕ್ಸಿಮೇಷನ್ ಅಂದ್ರೂ ಆಯ್ತು. x3 is equal to half into ಅಂದ್ರೆ 2 ಪಾಯಿಂಟ್ ಏನ್ ಬಂದಿದೆ 2.5 and 2.75 ಅಂದ್ರೆ a ಪ್ಲಸ್ ಬಿ ಆಯ್ತಾ. ಇವೆರಡನ್ನು ಆಡ್ ಮಾಡಿದ್ರೆ 5.25 ಡಿವೈಡ್ ಬೈ 2 ಮಾಡಿದ್ರೆ ಸೊ 2 ಪಾಯಿಂಟ್ ನಂಗೆ ಏನಾಗುತ್ತೆ 625 ಬಂತು. ಇದು ಬಂದ ತಕ್ಷಣ ಏನ್ ಮಾಡ್ತೀರಾ ಎಫ್ ಆಫ್ x3 ಕ್ಯಾಲ್ಕುಲೇಟ್ ಮಾಡಿ. x3 ವ್ಯಾಲ್ಯೂ 2.625 ಅಂದ್ರೆ ಎಫ್ ಆಫ್ x ಅಂದ್ರೆ x log x ಮೈನಸ್ 1.2. ಸೊ ಯೂಸ್ ಮಾಡಿದ್ರೆ ಏನಾಯ್ತು 2.625 ಇಂಟು ಲಾಗ್ ಆಫ್ 2.625 ದ ಬೇಸ್ 10 ಮೈನಸ್ ಸೊ 1.2 ಮೈನಸ್ 1.2 ಆಯ್ತಾ. ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನನಗೇನು ಬರುತ್ತೆ 0.10 ಇಸ್ ಎ ಪಾಸಿಟಿವ್, ಸಾರಿ ಮೈನಸ್ ಏನೋ ಬರುತ್ತೆ ಮೈನಸ್ 0 ಪಾಯಿಂಟ್ ಆಯ್ತಾ. ಸೊ ಇದು ನೆಗೆಟಿವ್ ಬರುತ್ತೆ ಲೆಸ್ ದೆನ್ 0. ಹಿಂದೆ ಪಾಸಿಟಿವ್ ಯಾವ್ದ್ರಲ್ಲಿದೆ ಸೊ ಎಫ್ ಆಫ್ 2.75 ಏನಾಗಿದೆ ಸೊ ಅದು ಪಾಸಿಟಿವ್ ಇದೆ ಆಯ್ತಾ. ಸೊ ಪಾಸಿಟಿವ್ ಇದೆ. ನೆಕ್ಸ್ಟ್ ಈಗ ಏನಾಯ್ತು ಸೊ ರೂಟ್ ಲೈಸ್ ಬಿಟ್ವೀನ್ ಸೊ ಏನಾಯ್ತು ಸೊ 2.625 and 2.75. ಈಗ ಏನ್ ಬೇಕು ನನಗೆ ದ ಫೋರ್ತ್ ಸ್ಟೇಜ್. ದ ಫೋರ್ತ್ ಸ್ಟೇಜ್ ಅಂದ್ರೆ x4 is equal to half into ಸೊ ಏನಾಗುತ್ತೆ 2.625 ಪ್ಲಸ್ 2.75 ಇವೆರಡನ್ನ ಆಡ್ ಮಾಡಿ ಡಿವೈಡ್ ಮಾಡಿದ್ರೆ ನಂಗೆ ಏನಾಗುತ್ತೆ 2.6875. ಸೊ ಅಂದ್ರೆ ಏನಾಯ್ತು ಅವ್ರು ಕೇಳಿರೋದು 4 ಸ್ಟೇಜ್ ಇರೋದ್ರಿಂದ ದೇರ್ ಫಾರ್ ದ ರಿಕ್ವೈರ್ಡ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಅಂತ ಹೇಳ್ತೀವಿ, ರೂಟ್ ಅಂತ ಹೇಳ್ತೀನಿ, ವ್ಯಾಲ್ಯೂ ಈಸ್ ಸೊ 2.6875 is the answer. ಓಕೆ, ಸೊ ಇದು ಒಂದು ಪ್ರಾಬ್ಲಮ್ ಆಯ್ತು, ಅಂದ್ರೆ ಲಾಗರ್ದಮಿಕ್ ಅಲ್ಲ ಆಯ್ತು. ಈಗ ನಾನು ಏನ್ ಮಾಡ್ತೀನಿ ಅಂತಾರೆ ನೆಕ್ಸ್ಟ್ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಹೇಗಿದೆ ಅಂತಂದ್ರೆ ಸೊ ನೆಕ್ಸ್ಟ್ ಕ್ವಶನ್ ಫೈಂಡ್ ಎ ರೂಟ್ of the equation the cos x minus x into e power x equal to 0 using bisection method in 5 stages. ಅಂದ್ರೆ ಏನಾಯ್ತು 5 ಸ್ಟೇಜಸ್ ಅಂದ್ರೆ ನನಗೆ x5 ವರೆಗೂ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈಗ ಏನ್ ಮಾಡ್ತೀನಿ ನಾನು ಈಗ ಎಫ್ ಆಫ್ ಎ ಅಂಡ್ ಎಫ್ ಆಫ್ ಬಿ ಕ್ಯಾಲ್ಕುಲೇಟ್ ಮಾಡಬೇಕು, ಪಾಸಿಟಿವ್ ಅಂಡ್ ನೆಗೆಟಿವ್ ಆರ್ ನೆಗೆಟಿವ್ ಅಂಡ್ ಪಾಸಿಟಿವ್. ಸೊಲ್ಯೂಷನ್ ಅಲ್ಲಿ ಏನು ಸೊ ಕೊಟ್ಟಿರೋ ಫಂಕ್ಷನ್ ಬರೀತೀನಿ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ದ ಕಾಸ್ ಎಕ್ಸ್ ಮೈನಸ್ ಎಕ್ಸ್ ಇಂಟು ಇ ಪವರ್ ಎಕ್ಸ್. ಎಫ್ ಆಫ್ 0 ಅಂದ್ರೆ ಕಾಸ್ 0 ಮೈನಸ್ 0 ಇ ಪವರ್ 0, ಇದ್ರ ವ್ಯಾಲ್ಯೂ 0, ಕಾಸ್ 0 ಅಂದ್ರೆ 1 ಆಯ್ತು ಪಾಸಿಟಿವ್. ಎಫ್ ಆಫ್ 1 ಅಂದ್ರೆ ಆಯ್ತಾ, ಸೊ ಎಫ್ ಆಫ್ 1 ಅಂದ್ರೆ ಸೊ ನನಗೆ ಏನಾಗುತ್ತೆ ಎಫ್ ಆಫ್ 1 ಅಂದ್ರೆ ಸೊ ಕಾಸ್ 1 ಆಯ್ತಾ ಮೈನಸ್ 1 ಇಂಟು ಇ ಪವರ್ 1. ಸೊ ಇದ್ರ ವ್ಯಾಲ್ಯೂ ಸಿಂಪ್ಲಿಫೈ ಮಾಡಿದ್ರೆ ನಂಗೆ ಏನ್ ಬರುತ್ತೆ ಅಂದ್ರೆ ಸೊ ವಿಚ್ ಈಸ್ ಈಕ್ವಲ್ ಟು ಪಾಯಿಂಟ್ ಮೈನಸ್ 2.1780 ನೆಗೆಟಿವ್ ಲೆಸ್ ದೆನ್ 0 ಆಯ್ತು. ಸೊ ಈಗ ಅಬ್ಸರ್ವ್ ಮಾಡ್ಕೊಳ್ಳಿ ನನಗೆ ಏನಾಗಿದೆ ಎಫ್ ಆಫ್ 0 ಈಸ್ ಏನಾಯ್ತು ಈಸ್ ಪಾಸಿಟಿವ್ ಅಂಡ್
ಎಫ್ ಆಫ್ ಒನ್ ಏನಾಯ್ತು, ಎಫ್ ಆಫ್ ಒನ್ ಏನಾಯ್ತು, ಸೊ ನೆಗೆಟಿವ್ ಆಯ್ತು. ಎಫ್ ಆಫ್ ಒನ್ ಏನಾಯ್ತು, ಸೊ ನೆಗೆಟಿವ್ ಆಯ್ತು. ಅಂದ್ರೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಬಂದ್ರೆ ದ ರೂಟ್ ಲೈಸ್ ಬಿಟ್ವೀನ್, ಏನಾಯ್ತು 0 and 1. ಈಗ ಫಸ್ಟ್ ಸ್ಟೇಜ್ ಅಂತ ಅಂದ್ರೆ ಸೊ ನನಗೇನಾಯ್ತು ಎಫ್ ಎಕ್ಸ್ ಒನ್ ಇಸ್ ಈಕ್ವಲ್ ಟು ಹಾಫ್ ಇಂಟು ಎ ಪ್ಲಸ್ ಬಿ. ಎ ಅಂದ್ರೆ ಏನಾಯ್ತು 0, ಬಿ ಅಂದ್ರೆ 1 ಡಿವೈಡೆಡ್ ಬೈ 2 ಈಕ್ವಲ್ ಟು 0.5. ಈಗ ನಾನು ಏನ್ ಮಾಡ್ತೀನಿ, ಎಫ್ ಆಫ್ ಎಕ್ಸ್ ಒನ್ ನೋಡಿ, ಎಫ್ ಆಫ್ 0 ಪಾಸಿಟಿವ್, ಎಫ್ ಆಫ್ 1 ನೆಗೆಟಿವ್ ತಲೆಯಲ್ಲಿ ಇಟ್ಕೊಂಡಿರಿ ಆಯ್ತಾ. ಸೊ ಈಗ ಏನಾಯ್ತು, ಈಗ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಎಫ್ ಆಫ್ ಎಕ್ಸ್ ಒನ್. ಎಫ್ ಆಫ್ ಎಕ್ಸ್ ಒನ್ ಅಂದ್ರೆ ಎಫ್ ಆಫ್ 0.5 ಅಂದ್ರೆ ಏನು, ಎಫ್ ಆಫ್ ಎಕ್ಸ್ ಅಂದ್ರೆ ಕಾಸ್ ಎಕ್ಸ್ ಮೈನಸ್ ಎಕ್ಸ್ ಇಂಟು ಇ ಪವರ್ ಎಕ್ಸ್ ಅಂದ್ರೆ ಕಾಸ್ ಆಫ್ 0.5 ಮೈನಸ್ 0.5 ಇಂಟು ಇ ಪವರ್ ಎಕ್ಸ್ ಅಂದ್ರೆ 0.5. ಸಿಂಪ್ಲಿಫಿಕೇಶನ್ ಮಾಡ್ಕೊಂಡ್ರೆ ನನಗೆ ಏನ್ ಸಿಗುತ್ತೆ ಅಂದ್ರೆ ಎಫ್ ಆಫ್ ಎಕ್ಸ್ ಒನ್ ಅಂದ್ರೆ 0.0532 ಪಾಸಿಟಿವ್ ಗ್ರೇಟರ್ ದೆನ್ 0. ಹಿಂದೆ ನೋಡಿ ನೆಗೆಟಿವ್ ಯಾವ್ದ್ರಲ್ಲಿದೆ, ಎಫ್ ಆಫ್ ಒನ್. ಅಂದ್ರೆ ದ ರೂಟ್ ಲೈಸ್ ಬಿಟ್ವೀನ್ ಏನು 0.5 and ಸೊ 1. ಈಗ ಏನಾಯ್ತು ಸೆಕೆಂಡ್ ಸ್ಟೇಜ್ ಅಂತಂದ್ರೆ ನನ್ಗೇನು ಎಕ್ಸ್ ಟು ಇಸ್ ಈಕ್ವಲ್ ಟು ಹಾಫ್ ಇಂಟು ಎ ಪ್ಲಸ್ ಬಿ 0.5 ಪ್ಲಸ್ 1 ಅಂದ್ರೆ ಏನಾಯ್ತು 1.5/2 ಅಂದ್ರೆ ಏನಾಯ್ತು 0.75. ಇದು ಎಕ್ಸ್ ಟು ಬರ್ತಿದಂಗೆ ಇಮಿಡಿಯೇಟ್ ಆಗಿ ಎಫ್ ಆಫ್ ಎಕ್ಸ್ ಟು ಕ್ಯಾಲ್ಕುಲೇಟ್ ಮಾಡಿ, ಯಾಕಂದ್ರೆ 5 ಇಟರೇಷನ್ ಅಂದ್ರೆ x5 ವರೆಗೂ ಕ್ಯಾಲ್ಕುಲೇಟ್ ಮಾಡಬೇಕು. ಅಂದ್ರೆ ಎಫ್ ಆಫ್ 0.75 ಅಂದ್ರೆ ತಲೆಯಲ್ಲಿ ಇಟ್ಕೋಬೇಕು, ಎಫ್ ಆಫ್ ಎಕ್ಸ್ ಅಂದ್ರೆ ಕಾಸ್ ಎಕ್ಸ್ ಮೈನಸ್ ಎಕ್ಸ್ ಇಂಟು ಇ ಪವರ್ ಎಕ್ಸ್ ಅಂದ್ರೆ ಕಾಸ್ ಆಫ್ 0.75 ಮೈನಸ್ ಎಕ್ಸ್ ಅಂದ್ರೆ 0.75 ಇಂಟು ಇ ಪವರ್ ಎಕ್ಸ್ ಅಂದ್ರೆ 0.75. To simplify, you get minus 0.8561. ನೆಗೆಟಿವ್ ಆಯ್ತು. ಇನ್ನು ಸ್ಟೆಪ್ ಅಲ್ಲಿ ನೋಡಿ ಪಾಸಿಟಿವ್ ಯಾವ್ದಿದೆ 0.5ಗೆ ಅಂದ್ರೆ ಏನಾಯ್ತು ಅಂಡ್ ಎಫ್ ಆಫ್ 0.5 ಈಸ್ ಗ್ರೇಟರ್ ದೆನ್ 0 ಅಂದ್ರೆ ಏನಾಯ್ತು ದ ರೂಟ್ ಲೈಸ್ ಬಿಟ್ವೀನ್ ಏನು ಯಾವುದು 0.5 and 0.75 ಆಯ್ತಾ. ಸೊ ಈಗ ಏನ್ ಬೇಕು, ಸೆಕೆಂಡ್ ಸ್ಟೇಜ್ ಆದ್ಮೇಲೆ ಈಗ ಏನ್ ಬೇಕು, ಥರ್ಡ್ ಸ್ಟೇಜ್. ದ ಥರ್ಡ್ ಸ್ಟೇಜ್ ಅಂತ ಅಂದ್ರೆ ಏನಾಗುತ್ತೆ, ಸೊ x3 is equal to half into a plus b 0.5 plus 0.75 ಅಂದ್ರೆ ಇದೇನಾಗುತ್ತೆ 1.25 ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ 0.625 ಬರುತ್ತೆ. x3 ಬರ್ತಿದಂಗೆ ಏನ್ ಮಾಡ್ತೀರಾ, ಯು ಫೈಂಡ್ ಎಫ್ ಆಫ್ x3. ಎಫ್ ಆಫ್ x3 ಅಂತಂದ್ರೆ ಏನು, ಎಫ್ ಆಫ್ 0.625 ಇಸ್ ಈಕ್ವಲ್ ಟು ಏನು ಕಾಸ್ ಎಕ್ಸ್, ಕಾಸ್ ಆಫ್ 0.625 ಮೈನಸ್ ಎಕ್ಸ್ ಇಂಟು ಇ ಪವರ್ ಎಕ್ಸ್ 0.625 ಇಂಟು ಇ ಪವರ್ 0.625. ಸಿಂಪ್ಲಿಫಿಕೇಶನ್ ಮಾಡ್ಕೊಂಡ್ರೆ ನನ್ಗೆ ಏನ್ ಸಿಗುತ್ತೆ ಅಂದ್ರೆ ಮೈನಸ್ 0.3566 ನೆಗೆಟಿವ್ ಆಯ್ತು. ಇಲ್ಲೂ ಸ್ಟೆಪ್ ಅಲ್ಲಿ ನೋಡಿ ಪಾಸಿಟಿವ್ ಯಾವ್ದಿದೆ 0.5 ಇದೆ ಅಂಡ್ ಎಫ್ ಆಫ್ 0.5 is more than 0. ಈಗ ನೋಡ್ಕೊಳ್ಳಿ ನೆಗೆಟಿವ್ ಇದಕ್ಕೆ ಪಾಸಿಟಿವ್ ಇದು ಅಂದ್ರೆ ರೂಟ್ ಲೈಸ್ ಬಿಟ್ವೀನ್, ದ ರೂಟ್ ಲೈಸ್ ಬಿಟ್ವೀನ್ 0.5 and 0.625. ಈಗ ಥರ್ಡ್ ಸ್ಟೇಜ್ ಆಯ್ತು, ಈಗ ಏನ್ ಬೇಕು ಫೋರ್ತ್. ದ ಫೋರ್ತ್ ಸ್ಟೇಜ್ ಅಂತ ಅಂದ್ರೆ ಸೊ ಏನಾಯ್ತು x4 is equal to ಹಾಫ್ ಇಂಟು ಎ ಪ್ಲಸ್ ಬಿ ಅಂದ್ರೆ 0.5 ಪ್ಲಸ್ 0.625 ಎರಡನ್ನು ಆಡ್ ಮಾಡಿ ಡಿವೈಡ್ ಮಾಡ್ಕೊಂಡ್ರೆ 0.5625 ಆಯ್ತಾ. ಸೊ ಈಗ ಏನ್ ಮಾಡ್ತೀರಾ, ಎಫ್ ಆಫ್ x4 ಕ್ಯಾಲ್ಕುಲೇಟ್ ಮಾಡಿ, ಯಾಕೆಂದ್ರೆ ಅವ್ರು ಕೇಳಿರೋದು ಅಪ್ ಟು ಫಿಫ್ತ್ ಸ್ಟೇಜ್ ಬೇಕು. ಸೊ ಎಫ್ ಆಫ್ x4 ಅಂದ್ರೆ ಎಫ್ ಆಫ್ 0.5625, ಎಫ್ ಆಫ್ x ಅಂದ್ರೆ ಎಕ್ಸ್ ನನಗೇನು ಎಫ್ ಆಫ್ ಎಕ್ಸ್ ಅಂದ್ರೆ ಕಾಸ್ ಎಕ್ಸ್ ಮೈನಸ್ ಎಕ್ಸ್ ಇಂಟು ಇ ಪವರ್ ಎಕ್ಸ್, ಕಾಸ್ ಎಕ್ಸ್ ಅಂದ್ರೆ ಕಾಸ್ ಆಫ್ 0.5625 ಮೈನಸ್ ಎಕ್ಸ್ ಅಂದ್ರೆ 0.5625 ಇಂಟು ಇ ಪವರ್ ಎಕ್ಸ್ ಅಂದ್ರೆ ಇ ಪವರ್ 0.5625. ಸಿಂಪ್ಲಿಫೈ ಮಾಡಿದ್ರೆ ಎಫ್ ಆಫ್ ಎಕ್ಸ್ 4 ಇಸ್ ಮೈನಸ್
0.1396 ನೆಗೆಟಿವ್. ಸೊ ಇಲ್ಲೂ ಸ್ಟೆಪ್ ಅಲ್ಲಿ ಪಾಸಿಟಿವ್ ಯಾವ್ದಿದೆ 1.5 ಅಂದ್ರೆ ಎಫ್ ಆಫ್ 0.5 ಸಾರಿ ಎಫ್ ಆಫ್ 0.5 ಗ್ರೇಟರ್ ದನ್ 0. ಈಗ ಏನಾಯ್ತು, ದ ರೂಟ್ ಲೈಸ್ ಬಿಟ್ವೀನ್ ಯಾವುದು ನೆಗೆಟಿವ್ ಅಂಡ್ ಪಾಸಿಟಿವ್ ಅಂದ್ರೆ ಸೊ 0.5 ಅಂಡ್ ಪಾಯಿಂಟ್ ಸೊ 5625. ಈಗ ನಂಗೆ ಫೋರ್ತ್ ಸ್ಟೇಜ್ ಆಯ್ತು. ಈಗ ಏನ್ ಬೇಕು, ಫೈನಲ್ ಏನೋ ಫಿಫ್ತ್. ಸೊ ಫಿಫ್ತ್ ಸ್ಟೇಜ್ ಅಂತ ಅಂದ್ರೆ ಏನಾಯ್ತು, x5 is equal to half into a plus b 0.5 plus 0.5625. ಆಡ್ ಮಾಡಿ ಡಿವೈಡ್ ಬೈ 2 ಮಾಡಿದ್ರೆ 0.53125. ಅಂದ್ರೆ ನಂಗೆ ರಿಕ್ವೈರ್ಡ್ ಸೊ ಅಪ್ರಾಕ್ಸಿಮೇಷನ್ ರೂಟ್ ಈಸ್ ಏನದು 0.53125 ಇಸ್ ದ ಆನ್ಸರ್. ಆಯ್ತಾ? ಸೊ ಇದು ಸೆಕೆಂಡ್ ಪ್ರಾಬ್ಲಮ್ ಆಯ್ತು. ಆಯ್ತಾ? ಈಗ ಇನ್ನೊಂದು ಪ್ರಾಬ್ಲಮ್ ಮಾಡ್ತೀನಿ. ಸೊ ಅದ್ ನೋಡ್ಕೊಂಡ್ರೆ ನಿಮ್ಗೆ ಸೊ ಒಂದ್ ಸ್ವಲ್ಪ ನಿಮ್ಗೆ ಈಸಿ ಆಗುತ್ತೆ. ಈ ನಿನ್ನೆ ಕ್ಲಾಸ್ ಇವತ್ ಕ್ಲಾಸ್ ನೋಡಿದ್ರೆ ನೆಕ್ಸ್ಟ್ ಕ್ಲಾಸು ತುಂಬಾ ಈಸಿ ಆಗುತ್ತೆ. ಆಯ್ತಾ? ಸೊ ನೆಕ್ಸ್ಟ್ ಪ್ರಾಬ್ಲಮ್ ಏನು ಅಂತಂದ್ರೆ ಫೈಂಡ್ ಆನ್ approximate root of the equation yes. ಒಂದು ನಿಮಿಷ. ಕಂಪ್ಲೀಟ್ ಆಗ್ತಿದಂಗೆ ಹೇಳಿ. ನೆಕ್ಸ್ಟ್ ಪೇಜ್ಗೆ ಹೋಗ್ಬೋದಾ? I can turn next page. ನನ್ನ ನೋಟ್ಸ್ ನ ಶೇರ್ ಮಾಡ್ತೀನಿ ನಾನು. ಓಕೆ. ಸೊ next problem, find an approximate root of the equation sin x minus 1 by x. Sin x is equal to 1 by x that lies ಅಂದ್ರೆ the root lies between so x is equal to 1 and so 1.5 in 6 stages using bisection method bracket ನಲ್ಲಿ measured in radians ಅಲ್ಲಿ ಬರಿಬೇಕು. ಆಯ್ತಾ? ಸೊ ಈಗ ಏನ್ ಮಾಡ್ತಿದ್ದೀನಿ ಅಂತ ಅಂದ್ರೆ ಸೊಲ್ಯೂಷನ್ಸ್ ಅಲ್ಲಿ, ಆಯ್ತಾ, ಸೊಲ್ಯೂಷನ್ಸ್ ಅಲ್ಲಿ ಈಗ ನನಗೇನಿದೆ sin x is equal to 1 by x ಕ್ರಾಸ್ ಮಲ್ಟಿಪ್ಲೈ ಮಾಡಿ x sin x is equal to 1
ಅಂದರೆ ಎಕ್ಸ್ ಸೈನ್ ಎಕ್ಸ್ ಮೈನಸ್ 1 ಈಕ್ವಲ್ 0. ಅಂದರೆ ಏನಾಯಿತು, ಐ ಕ್ಯಾನ್ ರೈಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸೈನ್ ಎಕ್ಸ್ ಮೈನಸ್ 1. ಈಗ ಏನು ಬೇಕು, ಎಫ್ ಆಫ್ 1 ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ, 1 ಆ್ಯಂಡ್ 1.5. ಎಫ್ ಆಫ್ 1 ಅಂದರೆ 1 ಇಂಟು ಸೈನ್ 1 ಮೈನಸ್ 1. ಇದು 1 ಅಂದರೆ ರೇಡಿಯನಲ್ಲಿ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನನಗೇನಾಗುತ್ತೆ, ಆಫ್ಟರ್ ಸಿಂಪ್ಲಿಫಿಕೇಶನ್ ಮೈನಸ್ 0.15 ಆಯ್ತಾ, ನೆಗೆಟಿವ್ ಲೆಸ್ ದೆನ್ 0. ಯು ಫೈಂಡ್ ಎಫ್ ಆಫ್ 2 ಅಂದರೆ ನಾಟ್ ಎಫ್ ಆಫ್ 2, ಯಾಕೆಂದ್ರೆ ಅವ್ರು ಅಲ್ಲಿ ಕೊಟ್ಟಿರೋದ್ರಿಂದ ಏನು ಎಫ್ ಆಫ್ 1.5 ಅಂತ ಕೊಟ್ಬಿಟ್ಟಿದ್ದಾರೆ. 1.5 ಇಂಟು ಸೈನ್ ಆಫ್ 1.5 ಮೈನಸ್ 1 ವಿಚ್ ಈಸ್ ಈಕ್ವಲ್ ಟು 0.49625 ಗ್ರೇಟರ್ ದನ್ 0. ಅಂದರೆ ಸೊ ಏನು ಅಬ್ಸರ್ವ್ ಮಾಡೋದು, ಎಫ್ ಆಫ್ 1 ಈಸ್ ಏನಾಯಿತು ನೆಗೆಟಿವ್ ಆ್ಯಂಡ್ ಎಫ್ ಆಫ್ 1.5 ಈಸ್ ಪಾಸಿಟಿವ್. Therefore, the root lies between ಏನಾಯ್ತು, ಸೊ 1 and 1.5. ಇದು ಬಂದ ತಕ್ಷಣ ಏನು ಮಾಡ್ತೀರಾ, ಯು ಕ್ಯಾನ್ ಫೈಂಡ್ ದ ಫಸ್ಟ್ ಸ್ಟೇಜ್. ಅವ್ರು ಕೇಳಿರೋದು 6 ಸ್ಟೇಜ್ವರೆಗೂ ಹೋಗ್ಬೇಕು. ಫಸ್ಟ್ ಸ್ಟೇಜ್ ಅಂತಂದ್ರೆ ಸೊ ನನಗೇನಾಗುತ್ತೆ, ಫಸ್ಟ್ ಸ್ಟೇಜ್ ಅಂತಂದ್ರೆ x1 is equal to half into a plus b. ದಟ್ ಈಸ್ 1/2 ಇಂಟು 1 ಪ್ಲಸ್ 1.5 ಅಂದರೆ 2.5 by 2 ಅಂದರೆ 1.25 ಆಯಿತು. ಆಯ್ತಾ. ಸೊ ಈಗೇನು ಎಫ್ ಆಫ್ ಎಕ್ಸ್ 1 ಅಂದರೆ ಸೊ ಏನಾಯ್ತು, ಎಫ್ ಆಫ್ 1.25 ಅಂದರೆ ಎಫ್ ಆಫ್ ಎಕ್ಸ್ ಅಂದ್ರೆ ಏನು, ಎಕ್ಸ್ ಸೈನ್ ಎಕ್ಸ್ ಮೈನಸ್ 1 ಅಂದರೆ 1.25 ಇಂಟು ಸೈನ್ ಆಫ್ 1.25 ಮೈನಸ್ 1. ಸಿಂಪ್ಲಿಫೈ ಮಾಡಿಕೊಂಡ್ರೆ ನನಗೇನು ಬರುತ್ತೆ, 0.18627 ಗ್ರೇಟರ್ ದೆನ್ 0 ಆಯಿತು. ಹಿಂದೆ ಎಫ್ ಆಫ್ 1 ಎಫ್ ಆಫ್ 1.5 ನೆಗೆಟಿವ್ ಯಾವುದಿದೆ, ಎಫ್ ಆಫ್ 1 ಲೆಸ್ ದೆನ್ 0. ಈಗ ಏನು ಹೇಳ್ತೀನಿ, ದ ರೂಟ್ ಲೈಸ್ ಬಿಟ್ವೀನ್ 1 and 1.25. ಈಗ ಫಸ್ಟ್ ಸ್ಟೇಜ್ ಆಯಿತು. ಈಗ ಸೆಕೆಂಡ್ ಸ್ಟೇಜ್ ಕ್ಯಾಲ್ಕುಲೇಟ್ ಮಾಡ್ತೀನಿ. ಸೆಕೆಂಡ್ ಸ್ಟೇಜ್ ಅಂತ ಅಂದ್ರೆ ಏನು, x2 is equal to half into a plus b. ಅಂದ್ರೆ ಇದೇನಾಯ್ತು 2.25 by 2 ಅಂದ್ರೆ ಇದೇನಾಯ್ತು 1. ಸೊ ಏನಾಗುತ್ತೆ 2.25 ಅಂತಂದ್ರೆ 1.125 ಆಗುತ್ತೆ. 0.25 ಡಿವೈಡೆಡ್ ಬೈ 2 ಮಾಡಿದ್ರೆ 1.2 ಆಯ್ತು. ಈಗ ಎಫ್ ಆಫ್ x2 ಕ್ಯಾಲ್ಕುಲೇಟ್ ಮಾಡಿ. ಎಫ್ ಆಫ್ 1.125 ಅಂದ್ರೆ ಏನಾಯ್ತು, ಎಕ್ಸ್ ಸೈನ್ ಎಕ್ಸ್ ಮೈನಸ್ 1 ಅಂದ್ರೆ 1.125 ಇಂಟು ಸೈನ್ ಎಕ್ಸ್ 1.125 ಮೈನಸ್ 1. ಸಿಂಪ್ಲಿಫಿಕೇಶನ್ ಮಾಡಿಕೊಂಡ್ರೆ ನನಗೇನು ಸಿಗುತ್ತೆ, 0.01509 ಗ್ರೇಟರ್ ದೆನ್ 0. ಇಲ್ಲೂ ಸ್ಟೆಪ್ಪಲ್ಲಿ ನೆಗೆಟಿವ್ ಯಾವುದಿದೆ, ಎಫ್ ಆಫ್ 1 ಇಸ್ ಲೆಸ್ ದೆನ್ 0. ಅದೇ ಈಗೇನಾಯಿತು, ರೂಟ್ ಲೈಸ್ ಬಿಟ್ವೀನ್ 1 and 1.25. ಸೊ ಈಗ ನೆಕ್ಸ್ಟ್ ಈಗ ಏನು ಮಾಡ್ತಿದ್ದೀನಿ, ರೂಟ್ ಲೈಸ್ ಬಿಟ್ವೀನ್ ದ ರೂಟ್ ಆಯ್ತಾ, ಲೈಸ್ ಬಿಟ್ವೀನ್ ಸೊ ಯಾವುದು, ಸೊ 1 and ಸೊ 1.125 ಆಯ್ತಾ. ಈಗೇನು ಬೇಕು, ಥರ್ಡ್ ಸ್ಟೇಜ್. ಥರ್ಡ್ ಸ್ಟೇಜ್ ಅಂದ್ರೆ ಏನು, x3 is equal to half into a plus b 1 plus 1.125 equal to 2.125 by 2 equal to ಸೊ ನನಗೇನಾಗುತ್ತೆ, ಡಿವೈಡ್ ಮಾಡಿಕೊಂಡ್ರೆ ಸೊ ನನಗೆ ಆನ್ಸರ್ ಏನು ಬರುತ್ತೆ, ಸೊ ವಿಚ್ ಇಸ್ ಈಕ್ವಲ್ ಟು 1.0625 ಆಗುತ್ತೆ. ಈಗ ಏನು ಮಾಡ್ತೀರಾ, ಎಫ್ ಆಫ್ x3 ಈಕ್ವಲ್ ಟು ಸೊ ಎಫ್ ಆಫ್ 1.0625 ಈಕ್ವಲ್ ಟು ಎಕ್ಸ್ 1.0625 ಇಂಟು ಸೈನ್ ಎಕ್ಸ್ ಸೈನ್ ಆಫ್ 1.0625 ಮೈನಸ್ 1. ಸಿಂಪ್ಲಿಫಿಕೇಶನ್ ಮಾಡ್ಕೊಂಡ್ರೆ ಏನು ಸಿಗುತ್ತೆ ಅಂದರೆ ಸೊ ವಿಚ್ ಇಸ್ ಈಕ್ವಲ್ ಟು ಮೈನಸ್ 0.0718 ಲೆಸ್ ದೆನ್ 0 ಆಯಿತು. ಇನ್ನು ಸ್ಟೆಪ್ಪಲ್ಲಿ ಪಾಸಿಟಿವ್ ಯಾವ್ದು ಬಂದಿದೆ ಅಂತ ಅಂದರೆ ನನಗೆ ನೋಡ್ಕೊಳ್ಳಿ, ಇಲ್ಲಿ ಪಾಸಿಟಿವ್ ಇದ್ರ ವ್ಯಾಲ್ಯೂ ಆಯ್ತಾ. ಅಂದ್ರೆ ಏನಾಯ್ತು, ಅಂಡ್ ಎಫ್ ಆಫ್ 1.125 ಇಸ್ ಗ್ರೇಟರ್ ದೆನ್ 0. ಅಂದ್ರೆ ಎಫ್ ಆಫ್ 1.0625 ನೆಗೆಟಿವ್ ಆಯಿತು, ಇದು ಪಾಸಿಟಿವ್ ಆಯಿತು. ದೇರ್ಫೋರ್ ದ ರೂಟ್ ಲೈಸ್ ಬಿಟ್ವೀನ್ ಸೊ 1.0625 and 1.125.
ಈಗ ಏನಾಯ್ತು, ಥರ್ಡ್ ಸ್ಟೇಜ್ ಆಗಿದೆ ತಾನೆ. ಈಗ ಫೋರ್ತ್. The fourth stage ಅಂದ್ರೆ ಏನು, x4 is equal to 1 by 2 into a plus b, 1.0625 plus 1.125. ಆಡ್ ಮಾಡಿ ಡಿವೈಡ್ ಬೈ 2 ಮಾಡ್ಕೊಂಡ್ರೆ ನನ್ಗೇನ್ ಸಿಗುತ್ತೆ, 1.09375 ಬರುತ್ತೆ x4. ಸೊ ಇಮಿಡಿಯೇಟ್ ಆಗಿ ಎಫ್ ಆಫ್ x4 ಮಾಡಿ. ಅಂದ್ರೆ ಎಫ್ ಆಫ್ 1.09375 which is equal to x sin x minus 1, ಅಂದ್ರೆ 1.09375 into sin x 1.09375 minus 1. ಸಿಂಪ್ಲಿಫಿಕೇಶನ್ ಮಾಡ್ಕೊಂಡ್ರೆ ಏನಾಗುತ್ತೆ, ಮೈನಸ್ 0.02836 ಬರುತ್ತೆ, ನೆಗೆಟಿವ್ ಆಯ್ತು, ಲೆಸ್ ದೆನ್ 0. ಇನ್ನು ಸ್ಟೆಪ್ ಅಲ್ಲಿ ಪಾಸಿಟಿವ್ ಯಾವ್ದಿದೆ, ಸೊ ಎಫ್ ಆಫ್ 1.125 ಗ್ರೇಟರ್ ದೆನ್ 0. ಈಗೇನಾಯ್ತು, ರೂಟ್ ಲೈಸ್ ಬಿಟ್ವೀನ್, ದ ರೂಟ್ ಲೈಸ್ ಬಿಟ್ವೀನ್, ಸೊ ಏನಾಯ್ತು 1.09375 ಅಂಡ್ 1.125. ಈಗ ನಂಗೆ ಏನ್ ಬೇಕು, ಫೋರ್ತ್ ಸ್ಟೇಜ್ ಆಯ್ತು. ಈಗ ಫಿಫ್ತ್ ಸ್ಟೇಜ್. ಫಿಫ್ತ್ ಸ್ಟೇಜ್ ಅಂದ್ರೆ ಏನು, x5 is equal to half into a plus b, 1.09375 plus 1.125. ಆಡ್ ಮಾಡಿ ಡಿವೈಡ್ ಬೈ 2 ಮಾಡಿ. ಸೊ ವಿ ಗೆಟ್ 1.10935 ಏನೋ ಬರುತ್ತೆ. ಆಯ್ತಾ. ಈಗ ಎಫ್ ಆಫ್ x5 ಕ್ಯಾಲ್ಕುಲೇಟ್ ಮಾಡಿ. ಅಂದ್ರೆ ಏನಾಯ್ತು, ಎಫ್ ಆಫ್ 1.10935 equal to x sin x 1.10935 into sin x 1.10935 minus 1. ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಮೈನಸ್ 0.00664 ನೆಗೆಟಿವ್. ಇನ್ನು ಸ್ಟೆಪ್ ಅಲ್ಲಿ ಪಾಸಿಟಿವ್ ಯಾವ್ದಿದೆ, ಎಫ್ ಆಫ್ 1.125, ಅಂದ್ರೆ ರೂಟ್ ಲೈಸ್ ಬಿಟ್ವೀನ್ ದಿಸ್ ಟು. ಆಯ್ತಾ. ಯಾಕೆಂದ್ರೆ ಇದು ನೆಗೆಟಿವ್, ಇದು ಪಾಸಿಟಿವ್. ಅಂದ್ರೆ ಈಗ ಏನ್ ಬರಿತೀನಿ, ದ ರೂಟ್ ಲೈಸ್ ಬಿಟ್ವೀನ್, the root lies between, ಸೊ ಏನಿದೆ 1.10935 and 1.125. ಈಗ ನನ್ಗೇನ್ ಬೇಕು, ಸಿಕ್ಸ್ತ್ ಸ್ಟೇಜ್. ಸಿಕ್ಸ್ತ್ ಸ್ಟೇಜ್ ಅಂತಂದ್ರೆ x6 is equal to half into a plus b, 1.10935 plus 1.125. ಸೊ ಆಡ್ ಮಾಡಿ ಡಿವೈಡ್ ಮಾಡಿದ್ರೆ 2 ಇಂದ 1.11719 ಬಂತು. ಅಂದ್ರೆ ದ ರಿಕ್ವೈರ್ಡ್ ಅಪ್ರಾಕ್ಸಿಮೇಷನ್ ರೂಟ್ ಈಸ್ ಏನಾಯ್ತು, 1.11719 ಆಯ್ತು. ಆಯ್ತಾ. ಸೊ ಇಷ್ಟು ಆನ್ಸರ್ ಆಯ್ತು. ಆಯ್ತಾ. ಸೊ ಇಲ್ಲಿಗೆ ನಾನು ಏನ್ ಮಾಡ್ತೀನಿ, ಸೊ ಈ ಸೆಷನ್ ಮುಗಿಸ್ತಾ ಇದ್ದೀನಿ. ಆಯ್ತಾ. ಸೊ ಇದ್ರ ನೋಟ್ಸ್ ನ ಕೊಡ್ತೀನಿ. ಆಯ್ತಾ. ಜೊತೆನಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ, ಆಯ್ತಾ. ಸೊ ಜೊತೆನಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ, ಇದನ್ನ 2 ಸತಿ ಬರ್ದ್ ಪ್ರಾಕ್ಟೀಸ್ ಮಾಡಿ. ಆಯ್ತಾ. ಪ್ರಾಕ್ಟೀಸ್ ಮಾಡಿ ಆಮೇಲೆ ನೆಕ್ಸ್ಟ್ ಇದ್ರದ್ದು ಇನ್ನೊಂದ್ 2-3 ಕ್ವಶನ್ ಅಸೈನ್ಮೆಂಟ್ ಕೊಡ್ತೀನಿ. ಇದಿಷ್ಟು ಕಲ್ತ್ಕೊಂಡ್ರೆ ನೆಕ್ಸ್ಟ್ ಕ್ಲಾಸ್ ಈಸಿ. ಗೊತ್ತಾಯ್ತಾ. ಸ್ಫೂರ್ತಿ ಮೀನಾ, ಓಕೆ. ಅರ್ಥ ಆಯ್ತಾ ಇದು, ಅರ್ಥ ಆಯ್ತಾ ಇದು. ಸರಿ. ಲಾಸ್ಟ್ ಏನ್ ಹೇಳ್ದೆ ಅಂತಂದ್ರೆ, ಇವತ್ತು ತಿರ್ಗಾ ಅಸೈನ್ಮೆಂಟ್ ಕೊಡ್ತೀನಿ. ಆಯ್ತಾ. ಅಸೈನ್ಮೆಂಟ್ ಕೊಟ್ರೆ ನೀಟಾಗಿ ಕಲ್ತ್ಕೊಂಡ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಈ ಕ್ಲಾಸ್ದು ಆಮೇಲೆ ನೆಕ್ಸ್ಟ್ ಪ್ರೀವಿಯಸ್ ಕ್ಲಾಸ್ ಎರಡು ಸೇರಿಸಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬರುತ್ತೆ. ಅಂದ್ರೆ ಆಲ್ಜಿಬ್ರೈಕ್ ಮಾಡಿದೆ, ಲಾಗರಿಥಮಿಕ್ಸ್ ಮಾಡಿದೆ, ಎಕ್ಸ್ಪೋನೆನ್ಷಿಯಲ್ ಮಾಡಿದೆ, ಟ್ರಿಗ್ನಾಮೆಟ್ರಿಕ್ ಮಾಡಿದೀನಿ. ಈ ಮೂರುದೇನೆ ಇನ್ನೊಂದು ಟೈಪ್ ಇದೆ, ಅದ್ ಕಲ್ತ್ಕೊಂಡ್ರೆ ನಿಮ್ಗೆ ಈ ಮೆಥಡ್ ಮುಗಿದಂಗೆ. ಅದು ಮಂಡೇ ಮುಗಿಸ್ಕೊಡ್ತೀನಿ. ಆಯ್ತಾ. ಆಗ್ಬೋದಾ. ಓಕೆ. ಸೊ ನಾನು ಅಸೈನ್ಮೆಂಟ್ ಒಂಚೂರು ಅಪ್ಡೇಟ್ ಮಾಡಿರ್ತೀನಿ, ಇವತ್ತುನು ಇದ್ ಮಾಡ್ಬಿಡಿ. ಸೊ ಪ್ರಾಬ್ಲಮ್ ಕೊಡ್ತೀನಿ, 2 ಸತಿ ಬರ್ದು ಇದ್ ಮಾಡ್ಕೊಳ್ಳಿ. ನೆನ್ನೆದು ಇವತ್ತು ಸಂಜೆ ಅಪ್ಡೇಟ್ ಮಾಡಿ, ಇವತ್ತಿಂದು ನಾಳೆ ಸಂಜೆ ಅಪ್ಡೇಟ್ ಮಾಡಿ.
ಮೀನಾ? ಓಕೆ, ಆಯ್ತಾ. ಸ್ಫೂರ್ತಿ? ಶಾರದಾ? ಶಾರದಾ? Okay, Sudhanshu? Okay. Today I'll giving again assignment. If you work out today and yesterday, so next Monday class is very, very easy. Okay. Okay, class ಮುಗೀತು. Okay. ಸ್ಫೂರ್ತಿ? ಅದೇ ಇದನ್ನ ನಾನು ಅಸೈನ್ಮೆಂಟ್ ಹಾಕ್ತೀನಿ. ನೆನ್ನೆದು ಇವತ್ತು ಅಪ್ಡೇಟ್ ಮಾಡಿ, ಇವತ್ತಿಂದ ನಾಳೆ ಅಪ್ಡೇಟ್ ಮಾಡಿ. ಓಕೆ, ಥ್ಯಾಂಕ್ ಯು.